ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಚೇರಿ ಸಭಾಂಗಣದಲ್ಲಿ ರಾಜ್ಯ ತಂಬಾಕು ನಿಯಂತ್ರಣ ಕೋಶ ಕರ್ನಾಟಕ ಜಿಲ್ಲಾಡಳಿತ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಮತ್ತು ತಂಬಾಕು ವ್ಯಸನ ಮುಕ್ತ ಏಕೀಕರಣದ ಕಾರ್ಯಾಗಾರ ಏರ್ಪಡಿಸಲಾಗಿತ್ತು. ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಉಪನಿರ್ದೇಶಕರು ಡಾ ಶರಣಬಸಪ್ಪ ಗಣಜಲಕೇಡರ್ ಅವರು ಮಾತನಾಡುತ್ತಾ, ಟಿಬಿ ಮತ್ತು ತಂಬಾಕು ವ್ಯಸನ ಮುಕ್ತ ಕಾರ್ಯಕ್ರಮ ಭಾರತ ಸರ್ಕಾರದ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಜಂಟಿ ಸಹಯೋಗದೊಂದಿಗೆ ಜಾರಿಗೆ ತರಲಾದ ಒಂದು ಪ್ರಮುಖ ಆರೋಗ್ಯ ಉಪಕ್ರಮವಾಗಿದೆ. ತಂಬಾಕು ಸೇವನೆಯು ಶ್ವಾಸಕೋಶವನ್ನು ದುರ್ಬಲಗೊಳಿಸಿ ಕ್ಷಯರೋಗ ಬರುವ ಅಪಾಯವನ್ನು ದುಪ್ಪಟ್ಟು ಮಾಡುವುದರಿಂದ ಈ ಎರಡೂ ಸಮಸ್ಯೆಗಳನ್ನು ಒಟ್ಟಿಗೆ ಎದುರಿಸಲು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ವಿಭಾಗೀಯ ಮಟ್ಟದಲ್ಲಿ ಇವೆರಡನ್ನ ಸಂಯೋಜಿಸುವ ವಿಶೇಷ ಅಭಿಯಾನವನ್ನು ತೀವ್ರಗೊಳಿಸಿದೆ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕಾರಕ, ಅದರಲ್ಲೂ ಟಿಬಿ ಬಂದಂತವರಿಗೆ ಆಪ್ತ ಸಮಾಲೋಚನೆ ಮಾಡುವ ಮೂಲಕ ತಂಬಾಕು ವ್ಯಸನ ಮುಕ್ತ ಮಾಡಲಾಗುತ್ತದೆ. ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳು ಅಪಾಯದ ಕಡಿತಗೊಳಿಸುವಿಕೆ, ಕ್ಷಯರೋಗಿಗಳಲ್ಲಿ ತಂಬಾಕು ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವ ಮೂಲಕ ಚಿಕಿತ್ಸೆಯ ಯಶಸ್ಸಿನ ಪ್ರಮಾಣವನ್ನು ಹೆಚ್ಚಿಸುವುದು, ಸಮಗ್ರ ತಪಾಸಣೆ ಎಂದರೆ ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ಟಿಬಿ ರೋಗಿಯನ್ನ ತಂಬಾಕು ವ್ಯಸನದ ಹಿನ್ನೆಲೆಗಾಗಿ ಕಡ್ಡಾಯವಾಗಿ ತಪಾಸಣೆ ಮಾಡುವುದು, ತಂಬಾಕು ಸೇವನೆಯಿಂದ ಕ್ಷಯರೋಗವು ಹೇಗೆ ಉಲ್ಬಣಗೊಳ್ಳುತ್ತದೆ ಮತ್ತು ಶೇಕಡಾ 40ರಷ್ಟು ಟಿಬಿ ಸಾವುಗಳಿಗೆ ತಂಬಾಕು ಹೇಗೆ ಕಾರಣವಾಗುತ್ತದೆ ಎಂಬುದರ ಬಗ್ಗೆ ಜಾಗೃತಿಯನ್ನ ಮೂಡಿಸುವುದು. ಆರೋಗ್ಯ ಕಾರ್ಯಕರ್ತರ 3 ಹಂತದ ಕಾರ್ಯವಿಧಾನವೇನೆಂದರೆ ವಿಚಾರಣೆಯನ್ನ ಮಾಡುವುದು, ಸಮೀಕ್ಷೆ ಹಾಗೂ ತಪಾಸಣೆಯ ಸಮಯದಲ್ಲಿ ಪ್ರತಿಯೊಬ್ಬರನ್ನೂ ಅವರು ಧೂಮಪಾನ ಅಥವಾ ತಂಬಾಕು ಅಭ್ಯಾಸ ಹೊಂದಿದ್ದಾರೆಯೇ ಎಂದು ಕೇಳಿ ತಿಳಿದುಕೊಳ್ಳುವುದು ಮತ್ತು ಸಮಗ್ರ ತಪಾಸಣೆಯನ್ನ ಮಾಡುವುದು ಎಂದರೆ ಆಸ್ಪತ್ರೆಗೆ ಬರುವ ಪ್ರತಿಯೊಬ್ಬ ಟಿಬಿ ರೋಗಿಯನ್ನ ತಂಬಾಕು ವ್ಯಸನದ ಹಿನ್ನೆಲೆಗಾಗಿ ಕಡ್ಡಾಯವಾಗಿ ತಪಾಸಣೆ ಮಾಡುವುದು ಮತ್ತು ಅರಿವನ್ನ ಮೂಡಿಸುವುದು ಎಂದರೆ ತಂಬಾಕು ಸೇವನೆಯಿಂದ ಕ್ಷಯರೋಗವು ಹೇಗೆ ಉಲ್ಬಣಗೊಳ್ಳುತ್ತದೆ ಮತ್ತು ಶೇಕಡಾ 40ರಷ್ಟು ಟಿಬಿ ಸಾವುಗಳಿಗೆ ತಂಬಾಕು ಹೇಗೆ ಕಾರಣವಾಗುತ್ತದೆ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದು ತಿಳಿಸಿದರು. ತಂಬಾಕು ಮತ್ತು ಟಿಬಿ ಬಹಳ ಒಂದು ನಂಟಿರ್ತಕ್ಕಂಥ ರೋಗಗಳು, ಕಾರ್ಯಕ್ರಮಗಳು. ಇವತ್ತು ನಮ್ಮ ಲೀಗಲಿ ಮಾನ್ಯತೆ ಪಡೆದಂಥ ಒಂದು ವಸ್ತು ಏನು ತಂಬಾಕು, ತಾನು ಸೇವನೆ ಮಾಡ್ತಕ್ಕಂಥ ಸುಮಾರು 50% ಜನರಿಗೆ ಒಂದು ಅಪಾಯ ಒಡ್ತಕ್ಕಂಥ ಮತ್ತು ಸಾವಿನ ಕಾರಣ ಆಗ್ತಕ್ಕಂಥ ಒಂದು ವಸ್ತು ಅಂದರೆ ತಂಬಾಕು. ಸೊ ಲೀಗಲಿ ಅಪ್ರೂವ್ಡ್, ಅದು ಸೇವನೆ ಮಾಡ್ತಕ್ಕಂಥ ಜನರಿಗೆ ಅಪಾಯ ತರ್ತಕ್ಕಂಥ ಒಂದು ವಸ್ತು. ಆ ಒಂದು ತಂಬಾಕು ಮುಂಚೆ ನಾವು ಟಿಬಿ ಪ್ರೋಗ್ರಾಮ್ದಲ್ಲಿ ಏನು ಕೇಳ್ತಾ ಇದ್ದೀವಿ, ತಂಬಾಕು ಸೇವನೆ ಮಾಡ್ತಾನೇನೋ ಅಂತ ಒಂದು ಇತ್ತು ನಮ್ದು ಕಾರ್ಡಲ್ಲಿ, ಅಂತ ಬರ್ದು ಬಿಡ್ತಿದ್ದೀವಿ ಅಷ್ಟೇ. ಅದಕ್ಕೇನೋ ಒಂದು ಪರಿಹಾರ ಇರಲಿಲ್ಲ. ಇವಾಗ ನಮ್ಮ ಈ ತಂಬಾಕು ನಿಯಂತ್ರಣ ಕಾರ್ಯಕ್ರಮ ಬಂದ ನಂತರ ಅದಕ್ಕೊಂದು ಈ ನಮ್ಮ ಡಿಸ್ಟ್ರಿಕ್ಟ್ ಸಿಜೆಷನ್ ಸೆಂಟರ್ಗಳಲ್ಲಿ ಅವ್ರಿಗೆ ಕಳಿಸಿ ಆ ತಂಬಾಕು ವ್ಯಸನದಿಂದ ಅವ್ರಿಗೆ ಮುಕ್ತಗೊಳ್ತಕ್ಕಂಥ ಒಂದು ಅವಕಾಶ ಈ ಕಾರ್ಯಕ್ರಮದ ಇರೋದ್ರಿಂದ ಈ ಎರಡೂ ಕಾರ್ಯಕ್ರಮಗಳ ಒಂದು ಇಂಟಿಗ್ರೇಷನ್ ಇವತ್ತಾಗ್ತದೆ. ಸೊ ಈ ಇಂಟಿಗ್ರೇಷನ್ ಆಗಿ ಮೊದಲು ನಾವು ಟಿಬಿ ಕಾರ್ಡಲ್ಲಿ ಏನ್ ಮಾಡ್ತಿದ್ವಿ, ಬರೀ ಬರ್ದು ಬಿಡ್ತಿದ್ವಿ. ಇವತ್ತೇನ್ ಮಾಡ್ತಾ ಇದೀವಿ, ಅವರಿಗೆ ನೀವು ಸಿಜೆಷನ್ ಸೆಂಟರ್ ಕಳಿಸಿದ್ದೀರಾ, ಕಳಿಸಿದ ನಂತರ ಅದರ ಪರಿಣಾಮ ಏನಾಯ್ತು, ಅವ್ರು ಬಿಟ್ರ, ಅಟ್ ದ ಎಂಡ್ ಆಫ್ ದ ಟ್ರೀಟ್ಮೆಂಟ್ ಅವರು ತಂಬಾಕು ಸೇವನೆ ನಿಂದಿಸಿದಾರ ಅಂತಕ್ಕಂಥದ್ದು ಕೂಡ ನಾವು ಒಂದು ಪರಿಣಾಮ ನಮ್ಮ ಕೌನ್ಸಿಲಿಂಗ್ ನಂತರ ಅದರ ಪರಿಣಾಮ ಅಂತಕ್ಕಂಥದ್ದು ಕೂಡ ಇವತ್ತು ನಾವು ನೋಡ್ಬೇಕಾಗ್ತದೆ. ಅದ್ರ ಜೊತೆಗೆ ಈ ತಂಬಾಕು ಸಜೆಷನ್ ಸೆಷನ್ ಅಲ್ಲಿ ನಾವೊಂದು ABC ಫಾಲೋ ಮಾಡ್ತೀವಿ. ಏನು ಅಡ್ವೈಸ್, ಬ್ರೀಫ್ ಅಂಡ್ ಇನ್ನೊಂದೇನು ಸಿ, ಆಸ್ಕ್, ಅಡ್ವೈಸ್ ಅಂಡ್ ಸಿ ಏನು ಅಲ್ಲಿ ನಮ್ಮ ಕೌನ್ಸಿಲರ್ ಹೇಳ್ಬೇಕು. ಸಿ ಏನು ಏನ್ರಿ? ಓಕೆ, ಅಲ್ಲ ಕ್ವಿಟ್ ಮಾಡಿ ಅವರಿಗೆ ಆ ಒಂದು ವ್ಯಸನ ಮುಕ್ತರಾಗಿ ಮಾಡ್ತಕ್ಕಂಥದ್ದು. ಅವರಿಗೆ ನಾವು ಈ ಬರೀ ಆಸ್ಕ್ ಅಂದ್ರೇನು, ಆ ಚಟದ ಬಗ್ಗೆ ಕೇಳಬೇಕು,
ಅವ್ರಿಗೆ ಆ ಚಟದಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಹೇಳಬೇಕು ಮತ್ತು ಅದರಿಂದ ಆಗ್ತಕ್ಕಂಥ ಈ ಚಟ ಬಿಟ್ಟರೆ ಅವ್ರಿಗೆ ಆಗ್ತಕ್ಕಂಥ ಏನು ಫಾಯ್ದಾಗಳ ಬಗ್ಗೆ ಅದರ ಯೂಸಸ್ ಬಗ್ಗೆ ಕೂಡ ಹೇಳಿ ಅವ್ರಿಗೆ ಕ್ವಿಟ್ ಮಾಡ್ತಕ್ಕಂಥ ಒಂದು ಏನು ಸಂದರ್ಭ ಅದ ಅವರಿಗೆ ಏನು ಸಪೋರ್ಟ್ ಬೇಕು ವ್ಯಸನ ಮುಕ್ತ ಮಾಡಲಿಕ್ಕೆ ಅದು ಕೂಡ ನಮ್ಮ ಈ ಸೆಂಟ್ರಲ್ಲೇ. ಸೊ ಅದಕ್ಕೆ ಈ ಎರಡೂ ಒಂದು ಕಾರ್ಯಕ್ರಮದ ನಮ್ಮ ಎಲ್ಲ ಸ್ನೇಹಿತರಿಗೆ ಕರೆಸಿದ ಮುಖ್ಯವಾಗಿ ಉದ್ದೇಶ ಈ ನೀವು ಇಬ್ರು ಕೂಡಿ TB ಸ್ಪೆಷಲಿ TBಯಲ್ಲಿ ಏನು ಇವತ್ತು ನಾವು 50% ಆಫ್ ದ TB ಡೆತ್ಸ್ ಆರ್ more than 50% ಆರ್ ಇನ್ ದ ಪರ್ಸನ್ಸ್ ಹೂ ಆರ್ ಕನ್ಸ್ಯೂಮಿಂಗ್ ಟೊಬ್ಯಾಕೋ ಅಂತ. ಡೆತ್ ಕೂಡ TBಯಲ್ಲಿ ನಾವು ಆಗ್ತಕ್ಕಂಥ ಡೆತ್ ಈ ಒಂದು ಕಾರ್ಯಕ್ರಮದಿಂದ ನಾವು ನಿಯಂತ್ರಣ ಮಾಡ್ಬೋದು. ಸೊ ಅದಕ್ಕೆ ಈ ಎರಡೂ ಕಾರ್ಯಕ್ರಮದಲ್ಲಿ ಇವತ್ತು ಬಹಳಷ್ಟು ಇಲ್ಲಿ ರಾಜ್ಯ ಮಟ್ಟದಿಂದ ಬಂದಂತ ತರಬೇತಿ ನಿಮಗೆ ಕೊಡ್ತಾರೆ. ಈ ತರಬೇತಿ ಯಶಸ್ವಿಯಾಗಲಿ, ಈ ತರಬೇತಿಯಲ್ಲಿ ಪಡೆದಂತ ಜ್ಞಾನ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಬಳಸಿ ಒಂದು ಎರಡೂ ಕಾರ್ಯಕ್ರಮ ಯಶಸ್ವಿ. ಇನ್ನೋರ್ವ ಡಾಕ್ಟರ್ ಅಂಬಾರಾಯ್ ರುದ್ರವಾಡಿ ಮಾತನಾಡುತ್ತಾ ಟಿಬಿ ಮತ್ತು ತಂಬಾಕು ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮವು ಸಾರ್ವಜನಿಕರ ಆರೋಗ್ಯವನ್ನ ಸುಧಾರಿಸಲು ಮತ್ತು ಮಾರಕ ಕಾಯಿಲೆಗಳಿಂದ ಜನರನ್ನ ರಕ್ಷಿಸಲು ಹಮ್ಮಿಕೊಳ್ಳಲಾಗುವ ಅತ್ಯಂತ ಪ್ರಮುಖ ಅಭಿಯಾನವಾಗಿದೆ. ತಂಬಾಕು ಸೇವನೆಯು ಶ್ವಾಸಕೋಶವನ್ನ ದುರ್ಬಲಗೊಳಿಸಿ ಟಿಬಿ ರೋಗ ಬರುವ ಸಾಧ್ಯತೆಯನ್ನ ಹೆಚ್ಚಿಸುವುದರಿಂದ ಈ ಎರಡೂ ವಿಷಯಗಳ ಬಗ್ಗೆ ಒಟ್ಟಿಗೆ ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ಟಿಬಿ ಮತ್ತು ತಂಬಾಕು ವ್ಯಸನ ಮುಕ್ತ ಜಾಗೃತಿ ಹಾಗೂ ಪ್ರಚಾರ ಅಭಿಯಾನವನ್ನು ಗರಿಷ್ಠ ಮಟ್ಟದ ಪ್ರಭಾವ ಬೀರಲು ಡಿಜಿಟಲ್ ಮತ್ತು ಸಾಂಪ್ರದಾಯಿಕ ಮಾಧ್ಯಮಗಳ ಮೂಲಕ ವ್ಯಾಪಕವಾಗಿ ಹಮ್ಮಿಕೊಳ್ಳಬೇಕಾಗುತ್ತದೆ. ಡಿಜಿಟಲ್ ಮಾಧ್ಯಮಗಳ ಮೂಲಕ ಪ್ರಚಾರ, ಸಾಂಪ್ರದಾಯಿಕ ಮಾಧ್ಯಮ ಮತ್ತು ಆಫ್ಲೈನ್ ಪ್ರಚಾರ, ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಜಾಗೃತಿ, ಸಮುದಾಯ ಮಟ್ಟದ ಪ್ರಚಾರ ಚಟುವಟಿಕೆಗಳು ಈ ಮೇಲಿನ ಜಾಗೃತಿ ಕಾರ್ಯಕ್ರಮದಿಂದ ರೋಗಮುಕ್ತ ವ್ಯಸನ ಮುಕ್ತ ಮಾಡಬಹುದೆಂದರು. ಮೂರು ರಿಲೇಟೆಡ್ ಅದಾವೆ, ನಾವು ಅದು ಮರೆಯಲಿಕ್ಕೂ ಇಲ್ಲ. ಯಾಕಂದ್ರೆ ನಾವು ತಂಬಾಕದಲ್ಲಿ ಕ್ಯಾನ್ಸರ್ಗೆ ಏನ್ ತೋರಿಸ್ತೀವಿ, ಬೀಡಿ, ಸಿಗರೇಟ್, ತಂಬಾಕು ಸೇವನೆ ಕ್ಯಾನ್ಸರ್ಗೆ ಅತಿ ಹೆಚ್ಚಾಗಿ ಬರ್ತದೆ ಅಂತ ಹೇಳ್ತಾ ಇದ್ವಿ. ಅದನ್ನು ಯಾಡ್ ಮಾಡಿದ್ರೆ ಇನ್ನೂ ಬೆಟರ್ ಇರ್ಲಿ. ಈಗಾಗಲೇ TB ಟೊಬ್ಯಾಕೋನ ಒಂದರಲ್ಲಿ ಒಂದು ಸೇರಿಸಿ ಮಾಡ್ತಾ ಇದ್ದಾರೆ, ಓಕೆ. ಬಟ್ ಅಲ್ಟಿಮೇಟ್ ಏನು, ಕಾಯಿಲೆಯನ್ನು ಗುಣಪಡಿಸಬೇಕಾಗಿದೆ ನಮ್ದು ಟಾರ್ಗೆಟ್ ಇರೋದು. ಗುಣಪಡಿಸಿ ಈಗ TB ಆಲ್ಮೋಸ್ಟ್ ಎಲಿಮಿನೇಷನ್ ಹಂತಕ್ಕೆ ಬಂದಿದೆ ಅಂತ ಅನ್ನೋಂಗಿದ್ರೆ ಅದರ ಜೊತೆಯಲ್ಲಿ ಟೊಬ್ಯಾಕೋನ ಎಲಿಮಿನೇಷನ್ಗೆ ಒಯ್ಬೇಕನ್ನೋ ಉದ್ದೇಶಕ್ಕೆ ಅದು ತಂದಿರೋದು. ಒಂದು ದುರಾದೃಷ್ಟ ವಿಡಿಯೋ ಮಾಡ್ತಾ ಇದ್ದಾರೆ, ನಮಗೆ ಸಿಗರೇಟ್ ಸೇದಿ ಅಂತ ಹೇಳಿ ಅಂಗಡಿ ಮೇಲೆ ಅಂಗಡಿ ತೆಗಿತಾರೆ. ಈ ಕಡೆ ಕಮ್ಮಿ ಮಾಡುವಂತ ಸರ್ಕಾರದೊಳಗೆ ಇಲಾಖೆಯೊಳಗೆ ನಮಗೆ ಇಷ್ಟು ಜನ ಯೋಜನೆ ಮಾಡಿ ಕೋಟಿಗಟ್ಟಲೆ ಸಂಬಳ ಕೊಡ್ತಾರೆ. ವಿಪರ್ಯಾಸ ಎಲ್ಲ ಕಡೆ ಇದೆ, ಬಟ್ ಆದ್ರೂ ತಾವೆಲ್ಲ ನೋಡ್ಕೋಬೇಕಾಗಿದ್ದು ಅದು ಯೋಜನೆ ಮೆಟ್ಟಂತ ಕೇಳೋದು. ನಮ್ ಡ್ಯೂಟಿ ಏನು, ಫಸ್ಟ್ ಪ್ರಯಾರಿಟಿ ವಿ ಶುಡ್ ವರ್ಕ್ ಫಾರ್ ಟು ಎಲಿಮಿನೇಟ್ ದಿ ಡಿಸೀಸ್. ಅದು ನಮ್ಮ ಗುರಿಯಾಗಿರ್ಬೇಕು. ಜೊತೆಯಲ್ಲಿ ಈಗಾಗಲೇ TB ಎಷ್ಟು ಪರ್ಸೆಂಟ್ ಅಂದ್ರೆ ಮೋರ್ ದನ್ 2+ ಇಸ್ ಲೈಕ್ ಟು ಡೆವಲಪ್. ಇದು ಯಾವುದು, ಟೊಬ್ಯಾಕೋ 2% TB ಮಾಡಿದ್ರೆ 20% ಕ್ಯಾನ್ಸರ್ ಮಾಡ್ತದೆ. ಅದು ನೋಟ್ ಮಾಡಬೇಕಾಗಿದ್ದ ವಿಷಯನೇ ಇದೆ ಇದರಲ್ಲಿ. ತಾವು ಎಲ್ಲದರಲ್ಲಿ ಅಳವಡಿಸಿದ್ರಿ, ಅದು ಒಂದು ಇದರಲ್ಲಿ ಆಡಪ್ ಆಗಿದ್ರೆ ಇನ್ನೂ ಬೆಟರ್ ಆಗ್ತಿತ್ತು. ಬಟ್ ಥಿಂಗ್ಸ್ ಏನಂದ್ರೆ ನಮ್ಮ ಎಷ್ಟು ಜನ ಲಿಮಿಟೇಷನ್ ಇದೆ ಅಷ್ಟಕ್ಕೆ ನಾವು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡೋಣ. ಜೊತೆಯಲ್ಲಿ ನಾವು ಈಗಾಗಲೇ ಇಷ್ಟೊಂದು ಪೋಸ್ಟರ್ಸ್ IC ಮಟ್ಟದಲ್ಲಿ ಇವತ್ತೆಲ್ಲ ರಿಲೀಸ್ ಮಾಡಿ ನಿಮ್ಮ ಮೂಲಕ ಇಡೀ ಸಾರ್ವಜನಿಕರಿಗೆ ಕೊನೆಯ ಹಂತದ ಪರ್ಸನ್ಗೆ ಹೋಗಿ ಮುಟ್ಲಿ ಅನ್ನೋದಿದೆ. ಹಾಗಾಗಿ ಆ ಮುಟ್ಟುವ ವ್ಯವಸ್ಥೆ ನಾವು ನೀವು ಕೂಡಿ ಮಾಡೋಣ. ಮಾಡಿ ಸಮಾಜದಲ್ಲಿರುವಂತಹ ಕ್ಷಯರೋಗ ಮತ್ತು ತಂಬಾಕು ಮುಕ್ತ ರಾಜ್ಯ ನಮ್ದು ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ನಿಮ್ ಜೊತೆ ಹಂಚ್ಕೊಳ್ತಾ, ಜೊತೆಯಲ್ಲಿ ಈ ಕಾರ್ಯಕ್ರಮ ಬಹಳ ಇದು ಡಿವಿಷನ್ ಲೆವೆಲ್ ಕಾರ್ಯಕ್ರಮ. ಬಹಳ ಜನ ಬರೀ ಬೀದರು, ಕಲಬುರಗಿ, ಒಂದಿಬ್ರು ಅಲ್ಲಿ ಇಲ್ಲಿಂದ ಬಳ್ಳಾರಿ ಕಾಣ್ತಾ ಹೆಸರು ಕಂಡಿದ್ದಾರೆ. ದಯವಿಟ್ಟು ಇದರ ಸದುಪಯೋಗ ಇಡೀ ಡಿವಿಷನ್ ಉಪಯೋಗ ತಗೋಬೇಕು. ಯಾದಗಿರಿದವ್ರು ತೆಗೆಸಿದ್ದಾರೆ, ಆದ್ರೆ ಯಾಕೆ ಆಬ್ಸೆಂಟ್ ಇದೀರಿ, ದಿಸ್ ಹ್ಯಾಸ್ ಟು ಬಿ ಟೇಕನ್ ವೆರಿ ಸೀರಿಯಸ್ಲಿ. ಆಬ್ಸೆಂಟ್ ಇರಲಿಕ್ಕೆ ಗುಡ್ ರೀಸನ್ ಒಬ್ರು ಇಬ್ರು ಇರ್ತಾರೆ, ಆದ್ರೆ ಎಲ್ಲರೂ ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಇರೋದು ಬಹಳ ದುರದೃಷ್ಟ. ಯಾಕಂದ್ರೆ ನಿಮ್ಗೆ ಏನಾದ್ರು ಒಂದು ರೀಸನ್ ಇರ್ಬೋದು. ಇದು ವಿಶೇಷವಾದ ಕಾರ್ಯಕ್ರಮ, ರಾಜ್ಯದಿಂದ ಎಲ್ಲರೂ ಶಿಬಿರಾರ್ಥಿಗಳು ಇಷ್ಟೆಲ್ಲ ಬಂದು ನಿಮ್ಮನ್ನೆಲ್ಲ ಸಂಪನ್ಮೂಲ ಕ್ರೋಢೀಕರಿಸಿ ನಿಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡಬೇಕು.
ತಿಳಿಸಿ ಹೇಳಬೇಕು ಅನ್ನೋದು ಒಂದು ಇಂಟೆನ್ಷನ್ ಆಗಿ ಈ ಒಂದು ಡಿವಿಷನಲ್ ಲೆವೆಲ್ ಸಭೆ ಅಥವಾ ಇದು ಒಂದು ಏನಂತಾರೆ ಇದು ಮಾಡಿದ್ದಾರೆ ವರ್ಕ್ಶಾಪ್, ಅದನ್ನು ಸದುಪಯೋಗ ತಗೋಬೇಕು. ನಾವು ಇದನ್ನೆಲ್ಲ ನೀವು ಇದನ್ನ ಕೇಳೇ ಇಲ್ಲ, ಇದನ್ನ ಸದುಪಯೋಗ ತಗೊಳ್ಳಿಲ್ಲ ಅಂದ್ರೆ ಯಾವಾಗ ಹೋಗಿ ನೀವು ವಾಪಸ್ ನೀವು ಜನರಿಗೆ ಹೇಳೋರು. ದಯವಿಟ್ಟು ಇನ್ನೂ ಯಾರಾದ್ರೂ ಮಧ್ಯಾಹ್ನದ ಪರವಾಗಿಲ್ಲ ವರ್ಕ್ಶಾಪ್ಗೆ ಅಟೆಂಡ್ ಆಗಿ ಈ ಕಾರ್ಯಕ್ರಮವನ್ನ ಅತಿ ಉತ್ತಮವಾಗಿ ಜಾರಿಗೊಳಿಸಿ ಎಲ್ಲ ರಾಜ್ಯದಿಂದ ಎಲ್ಲ ಎಕ್ಸ್ಪರ್ಟ್ಸ್ ಎಲ್ಲ ಬಂದು ನಿಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರು ಇನ್ನೂ ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ತಿಳುವಳಿಕೆಯನ್ನು ನೀಡ್ತಾರೆ. ಆ ಟೇಕ್ ಹೋಮ್ ಮೆಸೇಜ್ ಅನ್ನು ತಗೊಂಡು ನಾವು ಡಿವಿಷನ್ ಉತ್ತಮವಾಗಿ ಈ ಕಾರ್ಯಕ್ರಮ ಮುಕ್ತ ಮಾಡೋಣ. ಕಲಬುರಗಿ ಡಿವಿಷನ್ ಕರ್ನಾಟಕದಲ್ಲಿ ನಂಬರ್ 1 ಮೊದಲು ನಮ್ಮ ಡಿವಿಷನ್ ನಾವು ಮಾಡೋಣ ಅಂತ ಹೇಳಿ ಜಿಲ್ಲಾ ತಂಬಾಕು ನಿಯಂತ್ರಣ ಅಧಿಕಾರಿಗಳು ಡಾಕ್ಟರ್ ರಾಕೇಶ್ ಕಾಂಬಳೆ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ವೇದಿಕೆ ಮೇಲೆ ಮುಖ್ಯ ಅತಿಥಿ ಸ್ಥಾನ ವಹಿಸಿಕೊಂಡ ಸರ್ವೆಲೆನ್ಸ್ ಮೆಡಿಕಲ್ ಆಫೀಸರ್ ಡಬ್ಲ್ಯೂಎಚ್ಒ ಸಲಹೆಗಾರರು ಡಾಕ್ಟರ್ ಅನಿಲ ಕುಮಾರ ತಾಳಿಕೋಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಜಿಲ್ಲಾ ನಿರ್ಮೂಲನಾ ಅಧಿಕಾರಿಗಳು ಡಾಕ್ಟರ್ ಚಂದ್ರಕಾಂತ್ ನಾರಿಬೋಳ ಕಲಬುರಗಿ, ಡಾಕ್ಟರ್ ಅನಿಲ್ ಚಿಂತಾಮಣಿ ಬೀದರ್, ರಾಜ್ಯ ತಂಬಾಕು ಚೇಸ್ ಸೆಷನ್ ಯೋಜನಾ ಅಧಿಕಾರಿಗಳು ರಾಜೇಶ್ ಭಾರತೀಯ, ವಿಭಾಗೀಯ ತಂಬಾಕು ನಿಯಂತ್ರಣ ಘಟಕದ ಕಾರ್ಯಕ್ರಮದ ಸಂಯೋಜಕರು ಶ್ರೀ ಮಹಂತೇಶ್ ಉಳ್ಳಾಗಡ್ಡೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಮುಖರಾದ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರು ಶ್ರೀಮತಿ ಸುಜಾತ ಪಾಟೀಲ, ಸೋಷಿಯಲ್ ವರ್ಕರ್ ಆರತಿ ಧನಶ್ರೀ, ಜಿಲ್ಲಾ ಸೈಕ್ಯಾಟ್ರಿಕ್ ಕೌನ್ಸಿಲರ್ ಮಂಜುನಾಥ ಕಂಬಾಣಿಮಠ, ಗಣಕಯಂತ್ರ ಸಹಾಯಕರು ರವಿಕುಮಾರ ಪೂಜಾರಿ ಹಾಜರಿದ್ದರು. ನಿರೂಪಣೆಯನ್ನ ಮಹಂತೇಶ್ ಉಳ್ಳಾಗಡ್ಡಿ, ಸುಜಾತ ಪಾಟೀಲರವರು ಕಾರ್ಯಕ್ರಮವನ್ನು ಸ್ವಾಗತಿಸಿದ್ರು, ವಂದಿಸಿದ್ರು. ನಂತರ ಟಿಸಿಸಿ ಸ್ಯಾಟಲೈಟ್ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಈ ಒಂದು ವಿಭಾಗೀಯ ಟಿಬಿ ಮತ್ತು ತಂಬಾಕು ವ್ಯಸನ ಮುಕ್ತ ಏಕೀಕರಣದ ಕಾರ್ಯಾಗಾರ ಅಧಿವೇಶನ ಸುಗಮಕರ ತಜ್ಞರಿಂದ ನಡೆಸಿಕೊಳ್ಳಲಾಯಿತು. ಬೀದರ, ಬಳ್ಳಾರಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ವಿಜಯನಗರ, ಕಲಬುರಗಿ ವಿಭಾಗದ ಎಲ್ಲ ಎನ್ಟಿಇಪಿ ಕಾರ್ಯಕ್ರಮದ ಡಿಟಿಒ, ಡಿಪಿಎಂ, ಡಿಪಿಎಸ್, ಎಸ್ಟಿಎಸ್ ಮತ್ತು ಎನ್ಟಿಸಿಪಿ ಕಾರ್ಯಕ್ರಮದ ಟಿಸಿಸಿ ಆಪ್ತ ಸಮಾಲೋಚಕರು, ಅಧಿಕಾರಿಗಳು ಹಾಗೂ ಇತರರು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.